ಹಲೋ ಸ್ನೇಹಿತರೆ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಭಾನುವಾರ. ಈಗ ನಾನು ಜಸ್ಟ್ ಅಡುಗೆ ಮಾಡಿ ಮುಗಿಸಿದ್ದೀನಿ. ಇವತ್ತು ನಾನ್ ವೆಜ್ ಮಾಡಿದ್ದೀನಿ. ಗ್ರೀನ್ ಗ್ರೇವಿ ಮಾಡಿ ಅದಕ್ಕೆ ರೈಸ್ ಮಾಡ್ತಾ ಇದ್ದೀನಿ. ರಾಜೇಶ್ ಪ್ರಾನ್ಸ್ ತಂದಿದ್ರು. ನಾನು ಸ್ವಲ್ಪ ಸಮ್ಮರಲ್ಲಿ ಕಡಿಮೆನೇ ಪ್ರಾನ್ಸ್ ಫಿಶ್ ಎಲ್ಲ ಯೂಸ್ ಮಾಡೋದು, ಬಿಕಾಸ್ ಅದು ಓವರ್ ಹೀಟ್ ಆಗುತ್ತೆ. ಆ್ಯಂಡ್ ಚಿಕನ್ ಕೂಡ ತುಂಬಾ ಹೀಟು. ಈ ಸಮ್ಮರಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಅದಕ್ಕೇ ವಾರದಲ್ಲಿ ಮೊದಲು 2 ದಿನ ಪ್ರಿಫರ್ ಮಾಡ್ತಿದ್ವಿ. ಈಗ ಜಸ್ಟ್ 1 ಟೈಮ್ ಅಷ್ಟೇ, 1 ವೀಕಲ್ಲಿ ಒನ್ಸ್. ಆ್ಯಂಡ್ ಅದು ಕೂಡ ಸ್ವಲ್ಪನೇ ರಾತ್ರಿ ಮಲಗೋ ಅಷ್ಟೊತ್ತಿಗೆ ಹೊಟ್ಟೆ ನೋವು ಶುರು ಆಗ್ಬಿಟ್ಟಿರುತ್ತೆ, ಅಷ್ಟು ಹೀಟ್ ಆಗುತ್ತೆ. ಸೊ ಅದ್ರ ತಕ್ಕಂತೆ ನಾವು ಅದನ್ನು ತಿನ್ನಲೇಬೇಕು ಅನ್ನೋ ಹಾಗಿದ್ರೆ ಅದಕ್ಕೆ ತಕ್ಕಂತೆ ಸ್ವಲ್ಪ ತಂಪು ಕೂಡ ಮಾಡ್ಕೊಳ್ಬೇಕು. ಓಕೆ ಸ್ನೇಹಿತರೆ, ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೀ ಆದೆ. ಅಂದರೆ ಇನ್ನು ಕಿಚನ್ ಕೌಂಟರ್ ಟಾಪ್ ಇನ್ನೂ ಕ್ಲೀನ್ ಮಾಡಿಲ್ಲ, ಮಾಡಬೇಕು. ಬೆಳಗ್ಗೆಯಿಂದ ಕೆಲಸ ಆಯ್ತಲ್ಲ, ಇವಾಗ ಸ್ವಲ್ಪ ಕೂತ್ಕೊಳ್ಳೋಣ, ಆಮೇಲೆ ಊಟಕ್ಕೆ ಬರ್ತೀನಲ್ಲ ಅವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದೆ. ಸೊ ಆವಾಗ ನೆನಪಾಯಿತು, ಬೆಳಗ್ಗೆಯಿಂದ ಮಾಡಬೇಕು ಅಂತ ಇದ್ದೀನಿ, ಶುರುನೇ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇನ್ನು ಊರಿಂದ ಬಂದಿದ್ವಲ್ಲ, ಸೊ ಮಾವಿನಕಾಯಿ ತಂದಿದ್ವಿ, ಅದನ್ನು ಉಪ್ಪಿನಕಾಯಿ ಹಾಕಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಮಾವಿನಕಾಯಿ ಗೊಜ್ಜು ಮಾಡಬೇಕು, ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹೋದ ಸರಿ ಏನಾಗಿತ್ತು, ಅಮ್ಮ ಅಲ್ಲಿ ಮರ ಇದೆ ಅಲ್ಲ ನಮ್ಮ ಮನೆಯಲ್ಲಿ, ಸೊ ಅವರು ಕಟ್ ಮಾಡಿ ಉಪ್ಪು ಹಾಕಿ ಕೊಟ್ಟಿದ್ರು. ನೀನು ಊರಿಗೆ ಹೋಗೋದು ಇನ್ನೂ 2-3 ಡೇಸ್ ಆಗುತ್ತೆ, ಮಾವಿನಕಾಯಿ ಕೊಟ್ಟರೆ ಅದು ಹಣ್ಣಾಗ್ಬಿಡುತ್ತೆ ನೀನು ಹೋಗೋ ತನಕ, ಅದಕ್ಕೆ ನಾನೇ ಇಲ್ಲಿ ಉಪ್ಪು ಹಾಕಿ ಕೊಡ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ಮಸಾಲೆ ಹಾಕು ಅಂದ್ಬಿಟ್ಟು. ಸೊ ನಾನು ಮಸಾಲೆ ಹಾಕೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ವ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿಂದ ಸ್ವಲ್ಪ ಉಪ್ಪಿನಕಾಯಿನ ತಂದು ಮನೇಲಿ ಇಟ್ಟಿದ್ದೆ, ಫ್ರಿಜ್ಜಲ್ಲಿತ್ತು. ಯಾವಾಗಂದರೆ ಅವಾಗ ನಾವು ಜಾಸ್ತಿ ಏನು ತಿನ್ನೋದಿಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ತೆಗೆದು ತಿಂತಾಯಿದ್ವಿ. ಅದು ಹಾಗೇ ಇದೆ. ಅದು ಖಾಲಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡು ಅದನ್ನು ಕೊಟ್ಟೆ. ರಾಜೇಶು, ನೀನು ಮಾಡಿರೋ ಉಪ್ಪಿನಕಾಯಿ ಮುಂದೆ ಅದು ಏನೇನೂ ಇಲ್ಲ ಕಣೋ, ಅದು ಅಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಹೇಳಿ ಈಗ ಮತ್ತೆ ಮಾವಿನಕಾಯಿನ ತಂದಿದ್ದಾರೆ, ಅದನ್ನು ಮತ್ತೆ ಹಾಕಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಅಂತಾರೆ. ಅದು ನಮ್ಮಮ್ಮ ಹೇಳ್ತಾರೆ, ಕೈಗುಣ ಕಣೆ, ನನ್ನ ಕೈಯಲ್ಲಿ ಹಾಕಿದ್ರೆ ಸ್ವಲ್ಪ ದಿನಕ್ಕೇ ಹಾಳಾಗುತ್ತೆ, ಅದು ಹೆಂಗಾದರೂ ಹಾಕೋ ಹಾಳಾಗುತ್ತೆ. ಬಟ್ ಕೆಲವೊಬ್ರು ಹಾಕಿದ್ರೆ ವರ್ಷ ಪೂರ್ತಿ ಬರುತ್ತೆ ಅಂತ. ಇನ್ನು ಕೆಲವೊಬ್ರು ಏನು ಹೇಳ್ತಾರೆ, ಇಟ್ಸ್ ಮೆಥಡ್, ಯಾವ ಮೆಥಡಲ್ಲಿ ಹಾಕ್ತಿರೋ ಆ ಮೆಥಡ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು 1 ವರ್ಷ ಇಡ್ಬೋದು ಅಂತಾನೆ ಹೇಳ್ತಾರೆ. ಗೊತ್ತಿಲ್ಲ ನಾನು ಏನು ರಾಂಗ್ ಮಾಡ್ತಾ ಇದ್ದೀನಿ ಅಂತ. ನಂದು ಕೂಡ ಅಷ್ಟೇ, ಬಟ್ ಪರವಾಗಿಲ್ಲ, ನಮ್ಮಮ್ಮ ಏನು ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ. ಅದಕ್ಕೆ ನನಗೂ ತುಂಬ ಇಷ್ಟ ಆಯಿತು, ಇನ್ನೊಂದು ಸಾರಿ ಹಾಕೋಣ ಅಂದ್ಬಿಟ್ಟು ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ಇದನ್ನು ಕಟ್ ಮಾಡಿ ಇಟ್ಬಿಟ್ಟು ಸಂಜೆಗೆ ಉಪ್ಪು ಹಾಕ್ತೀನಿ. ಸ್ವಲ್ಪ ನೀರಿನ ಅಂಶ ಇದ್ದರೆ ಡ್ರೈ ಔಟ್ ಆಗುತ್ತೆ. ಆಮೇಲೆ ಅದಕ್ಕೆ ಉಪ್ಪು ಹಾಕೋಣ ಅಂತ ಇದ್ದೀನಿ. ಉಪ್ಪು ಹಾಕಿ ಒಂದು 3 ಡೇಸ್ ಇಟ್ಟು ದಿನ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಅದಕ್ಕೆ ಮಸಾಲೆ ಹಾಕ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ಸ್ನೇಹಿತರೆ, ಇಷ್ಟೊತ್ತು ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ, ಸಖತ್ತು ನಿದ್ದೆ ಎಳಿತಾ ಇದೆ. ಇವತ್ತು ನಾನು ಸಂಜೆ ಮೆಟ್ರೋಗೆ ಹೋಗಬೇಕು. ಮೆಟ್ರೋಗೆ ಯಾಕೆ ಅಂದರೆ ಸಾನು ತುಂಬ ದಿನದಿಂದ ಹೋಗೋಣ ಅಂತ ಇದ್ದಾಳೆ. ಬ್ಯಾಗ್ ಶಾಪಿಂಗಿಗೆ ಹೋಗಬೇಕು. ಸೊ 2 ಮುಗಿಸ್ಕೊಂಡು ಬರೋಣ ಒಟ್ಟಿಗೆ ಅಂತ. ಬ್ಯಾಗಂತೂ ಹೋಗಲೇಬೇಕು. ಅವತ್ತು ಮಲ್ಲೇಶ್ವರಮಲ್ಲಿ ನೋಡಿದ್ವಲ್ಲ, ಸೆಟ್ ಆಗಿರಲಿಲ್ಲ. ಅದಕ್ಕೆ ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಆಗ್ತಾನೇ ಇಲ್ಲ. ಇನ್ನೂ ಜಾಸ್ತಿ ಕಂಟ್ರೋಲ್ ಮಾಡೋದಕ್ಕೆ ಹೋದರೆ, ಅಂದರೆ ನಾನು ನಿದ್ದೆ ಮಾಡ್ದ ಹಾಗೆ ಏನಾದರೂ ಕೆಲಸ ಮಾಡೋಣ ಅಂದ್ಕೊಂಡು ಇಷ್ಟೊತ್ತು ಆ ಕೆಲಸ ಈ ಕೆಲಸ ಮಾಡಿದೆ, ಆಗ್ತಾಯಿಲ್ಲ. ಇನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಹೋದರೆ ತಲೆನೋವು ಆಗಿಬಿಡುತ್ತೆ. ಆಮೇಲೆ ಇವತ್ತು ನಾನು ಮೆಟ್ರೋಗೆ ಹೋಗೋದಕ್ಕೆ ಆಗೋದೇ ಇಲ್ಲ, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಅಟ್ಲೀಸ್ಟ್ 1 ಅವರ್ ಆದರೂ ಮಲಗಿ ಹೇಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಮಲಗಿ ಎದ್ದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಅಡುಗೆ ಮಾಡಿ ಮಲಗಿದ್ನ, ಇವಾಗ ಬಂದಿದ್ದೀನಿ ಊಟ ಮಾಡೋದಕ್ಕೆ ಅಂತ. ಟೈಮು 3:45, 3:15 ಎಚ್ಚರ ಆಯಿತು. 3:45 ಎದ್ದು ಈಗ ಊಟ ಮಾಡೋಣ. ಊಟನೂ ಮಾಡಿರಲಿಲ್ಲ, ಹಾಗೆ ಮಲಗಿಬಿಟ್ಟಿದ್ದೆ. ಊಟ ಮಾಡಿದ ತಕ್ಷಣ ಮಲಗೋಕ್ಕಾಗೋದಿಲ್ವಲ್ಲ, ಇಟ್ಸ್ ನಾಟ್ ಗುಡ್ ಅಂತ ಹೇಳ್ಬಿಟ್ಟು. ಸೊ ಈಗ ಊಟ ಮಾಡಿ ನಾವು ಈಗ ಹೊರಡಬೇಕು, ರೆಡಿ ಆಗಬೇಕು. ಸ್ನೇಹಿತರೆ, ಟೈಮ್ ಬಂದು 5:15 ಆಗ್ತಾಯಿದೆ. ಈಗ ನಾವು ರೆಡಿಯಾಗಿ ಹೊರಟಿದ್ದೀವಿ ಮೆಟ್ರೋಗೆ ಹೋಗೋಣ ಅಂತ ಹೇಳಿಬಿಟ್ಟು. ಬನ್ನಿ, ತುಂಬ ದಿನ ಆದಮೇಲೆ ಮೆಟ್ರೋಗೆ ಹೋಗ್ತಾ ಇರೋದು. ತುಂಬ ದಿನ ಅಲ್ಲ, 1 ವರ್ಷ ಆಯಿತು. ಲಾಸ್ಟ್ ಇಯರ್ ಮೇಯಲ್ಲಿ ಹೋಗಿದ್ದು, ಈ ಇಯರ್ ಮೇಯಲ್ಲಿ ಹೋಗ್ತಾ ಇದ್ದೀವಿ. ಯಾವುದು ಎಲ್ಲ ಡಾರ್ಕ್ ಶೇಡ್ಸ್ ಇದೆ, ಬಿಸಿಲು ಹಿಂಸೆ ಆಗ್ತಾ ಇದೆ, ಅದಕ್ಕೆ ಲೂಸೇ ಇರಲಿ. ನೀನು ಓವರ್ ಸೈಜ್ ಹಾಕಿದೆ, ನಾನು ಓವರ್ ಸೈಜ್. ಇದು ಓವರ್ ಸೈಜ್ ಥರ ಏನು ಕಾಣೋದಿಲ್ಲ, ಸ್ವಲ್ಪ ಲೂಸ್ ಆಗಿರೋ ಥರ ಇದೆ ಅಷ್ಟೇ. ನಾನಿವತ್ತು ಓವರ್ ಸೈಜ್ ಟೀ ಶರ್ಟ್ ಹಾಕಿದ್ದೀನಿ, ಆಮೇಲೆ ತೋರಿಸ್ತೀನಿ ಫುಲ್ ಲುಕ್ಕು. ಅದಕ್ಕೆ ರಾಜೇಶ್ ಹೇಳ್ತಾ ಇದ್ದಿದ್ದು ಏನು ಅಂದರೆ ಈ ಥರ ಪ್ಲೈನನ್ನು ಸ್ವಲ್ಪ ಕಲರ್ ಆಗಿದೆ. ಕ್ಲಾಸ್ ಸ್ಟ್ಯಾಂಡರ್ಡ್ ಅಂತ ಲೆಕ್ಕ ಬರೋದಲ್ಲ.
ಅವರು 10th ಆದರೂ ಇದನ್ನು ತೊಗೊಂಡು ಹೋಗ್ತಾರೆ. ಎಲ್ಲ ಆ ಥರ ಅಲ್ಲಿ ಪ್ಯಾಕಿಂಗ್ ಮಾಡಲ್ಲ. ಕ್ಲಾಸಿಗೆ ಒಂದೊಂದು ಹರಡ್ತಾರೆ. ಕ್ವಾಲಿಟಿ ಬರ ಹೌದಲ್ಲ ಅಂತ ಹೇಳಿದ್ರೆ ಅದು ಸೇಮ್ ಕಲರ್ ಬೇಕು. ಅದು ಬ್ಲ್ಯಾಕ್ ಬೇಕಾದ್ರೆ ಬ್ಲ್ಯಾಕ್ ಸಿಗುತ್ತೆ. ಅದು ಇಟ್ಕೊ. ಲಾಸ್ಟ್ ಪಿಂಕ್ ತೊಗೊಂಡಿದ್ದಲ್ಲ ಇದು. ಸೊ ಬ್ಯಾಗ್ ಅಂಗಡಿಗೆ ಬಂದಿದ್ದೀವಿ. ಬ್ಯಾಗ್ ನಾವು ಯಾವ ಥರದ್ದು ನೋಡ್ತಾ ಇದ್ದೀವಿ ಅನ್ನೋ ಆಗಿದ್ರೆ, ಸಾನು ಎಲ್ಲೇ ಹೋದ್ರೂ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಕೇಳ್ತಾ ಇದ್ದಾಳೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈಗ 7th 8th 9th ಎಲ್ಲ ದೊಡ್ಡ ಮಕ್ಕಳು, ಅವ್ರಿಗೆ ನಾವು ಕಾರ್ಟೂನ್ ಕ್ಯಾರೆಕ್ಟರ್ ಅಷ್ಟೊಂದು ಯಾರು ಇಷ್ಟಪಡೋದಿಲ್ಲ, ಹಾಗಾಗಿ ನಾವು ಆ ಥರದ್ದು ಯಾವುದು ತರಿಸೋದಿಲ್ಲ ಅಂತ. ಅಲ್ಲಿ ಮುಂದಗಡೆ ತುಂಬ ಇತ್ತು. ಅದು ಯಾರಿಗೆ ಅಂದರೆ ಚಿಕ್ಕ ಮಕ್ಕಳಿಗಂತೆ, ಲೈಕ್ 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಆ ಥರ. ಸೊ ಸಾನು ಎಲ್ಲಿ ಪಿಂಕ್ ಕಲರ್ ನೋಡ್ತಾಳೋ ಅದನ್ನೆಲ್ಲನೂ ಬ್ಯಾಗ್ ತೆಗೆದು ನೋಡ್ತಾ ಇದ್ದಾಳೆ. ಅದ್ರ ಮೇಲೆ ಪ್ರಿಂಟ್ ಅವಳಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ಬೇರೆ ಕಡೆ ಹೋಗಿ ಹುಡುಕ್ತಾ ಇರೋದು. ಮಲ್ಲೇಶ್ವರಮಲ್ಲಿ 2 ಅಂಗಡಿ ಹೋದ್ವಿ, ಇಲ್ಲಿ 2 ಅಂಗಡಿ. ಬ್ರ್ಯಾಂಡ್ಸಲ್ಲಿ ನೋಡೋದಕ್ಕೆ ಹೋದರೆ ಬ್ರ್ಯಾಂಡ್ಸಲ್ಲಿ ನಮಗೆ ಕಾರ್ಟೂನ್ದು ಸಿಗ್ತಾನೇ ಇಲ್ಲ. ಲೈಕ್ ಸ್ಕೈ ಬ್ಯಾಗ್ ಆಗಿರ್ಬೋದು, ಜೀನಿ ಅಂತ ಇದೆ, ಅದು ಚೆನ್ನಾಗಿದೆ ಕ್ವಾಲಿಟಿ. ಆಮೇಲೆ ಅಮೇರಿಕನ್ ಟೂರಿಸ್ಟರು ಅಷ್ಟೇ, ನಮಗೆ ಸಿಗ್ತಾನೆ ಇಲ್ಲ. ಸೊ ಒಂದು ಅಂಗಡಿಯಲ್ಲಿ ಕನ್ಫ್ಯೂಷನ್ ಆಗಿ ಈಗ 2 ಅಂಗಡಿ ನೋಡ್ಬಿಟ್ಟು ಈಗ ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋಲೂ ಬ್ಯಾಗ್ಸ್ ಸಿಗುತ್ತೆ, ಸೊ ಅಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ನಾವು ಮೆಟ್ರೋಗೆ ಬಂದು ಹೇಳಿದ್ನಲ್ಲ, 1 ವರ್ಷ ಆಗಿತ್ತು. ಎಲ್ಲನೂ ತುಂಬ ಚೇಂಜಸ್ ಆಗಿದೆ. ಆವಾಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು, ಈಗ ಕನ್ಸ್ಟ್ರಕ್ಷನ್ ಆಗಿದೆ. ಈಗ ಬಂದಿದ್ದೀವಿ, ಇದು ಎಕ್ಸಿಟಲ್ಲಿ ನಾವು ಎಂಟ್ರಿ ಮಾಡೋ ಹಾಗಿಲ್ಲ, ಹೊರಗಡೆ ಬಂದು ಮತ್ತೆ ಆ ಎಂಟ್ರಿ ಅಂತಿದೆಯಲ್ಲ ಅಲ್ಲಿಂದಾನೇ ಎಂಟ್ರಿ ತೊಗೊಳ್ತಾ ಇದ್ದೀವಿ. ಮೊದಲು ತುಂಬಾ ಸ್ಪೇಷಿಯಸ್ ಆಗಿತ್ತು, ಆಮೇಲೆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಚಿಕ್ಕ ಜಾಗದಲ್ಲಿ ಮಾಡ್ಕೊಂಡಿದ್ರು, ಆವಾಗ ನಾವು ಬಂದಿದ್ದು. ಈಗ ಮತ್ತೆ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಎಂಟ್ರೆನ್ಸಲ್ಲೇ ಸ್ವಲ್ಪ ಚೇಂಜಸ್ ಆಗಿದೆ, ಮೊದಲು ಈ ಥರ ಎಲ್ಲ ಇರಲಿಲ್ಲ. ನಮಗೆ ಕನ್ಫ್ಯೂಷನ್. ಈಗ ನಾನಂತೂ ಎಷ್ಟೋ ಥಿಂಗ್ಸ್ಗಳನ್ನ ಅದು ಎಲ್ಲಿ ಸಿಗುತ್ತೆ ಅಂತ ನೋಡೋದಕ್ಕೂ ಹೋಗಲಿಲ್ಲ. ನನಗೆ ಸುತ್ತಾಡಿ ಸುಸ್ತಾಯಿತು. ಸರಿ, ಇನ್ನೊಂದ್ಸರಿ ಯಾವಾಗಲಾದರೂ ಬರೋಣ ಅಂದ್ಕೊಂಡು ಸುಮ್ಮನೆ ನಾನು ಎಲ್ಲೆಲ್ಲಿ ಹೋದ್ನೋ ಅಲ್ಲಿ ಏನೇನು ಕಾಣ್ತೋ ಅದನ್ನು ಮಾತ್ರನೇ ತೊಗೊಂಡು ಬಂದಿದ್ದೀನಿ. ಇದು ನನಗೆ ಕನ್ಫ್ಯೂಷನ್ ಆಗ್ತಿದೆ. MRP 400 ಅಂತೆ, ಡಿಸ್ಕೌಂಟ್ 93% ಅಂತೆ, 375 ಅಂತೆ. ನಮಗೆ ಪ್ರೈಸ್ 25 ಕೊಡ್ತಾರಂತೆ. ಗುಡ್ ಅಲ್ವಾ? 25 ರೂಪಾಯಿಗೆ ಸಿಗ್ತಾ ಇದೆ ಅಷ್ಟೇ. ನಾನೊಂದು ಸ್ಟೀಮ್ ಐರನ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಈಗ ಈ ರೇಷ್ಮೆ ಸೀರೆಗಳನ್ನ ಪ್ಲೀಟ್ ಮಾಡಿ ಇಟ್ಕೊಂಡಾಗ ಎಷ್ಟು ಚೆನ್ನಾಗಿ ಒಂದೇ ಸಾರಿಗೆ ಬಂದ್ಬಿಡುತ್ತೆ. ನಾನು ವೀಡಿಯೋಸ್ ನೋಡಿದ್ದೀನಲ್ಲ, ಅದೇ ಥರ ಒಂದು ತೊಗೊಳ್ಳೋಣ ಅಂತ ನೋಡಿದೆ. ಇಲ್ಲಿ ಯಾಕೋ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ, ಎಲ್ಲಾನು ಚಿಕ್ಕದಿದೆ. 1200 ವ್ಯಾಟ್ಸ್. ನಾನು ಆನ್ಲೈನಲ್ಲಿ ನೋಡಿರೋದು 2200, 400, 2600 ಆ ಥರ ವ್ಯಾಟ್ಸ್ ಇದೆ. ನಿಮ್ಮಲ್ಲಿ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಯಾವುದು ತೊಗೊಂಡ್ರೆ ಬೆಸ್ಟು? ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ? ಸಿಲ್ಕ್ ಸ್ಯಾರಿ ಮೇಲೆ ಅದನ್ನು ಯೂಸ್ ಮಾಡ್ಬೋದಾ? ಕಾಮೆಂಟ್ ಮಾಡಿ ಹೇಳಿ. ಹೌದಾ? ಬನ್ನಿ ಮೇಡಮ್, ಬನ್ನಿ ಹೋಗುವ. ಡನ್ ವಿತ್ ದ ಶಾಪಿಂಗ್ ಸ್ನೇಹಿತರೆ. ವೀಕೆಂಡ್ ಆಗಿರೋದ್ರಿಂದ ಕ್ಯೂ, ಎಲ್ಲ ಕೌಂಟರಲ್ಲೂ ಕ್ಯೂ. ನಾನು ಜಾಸ್ತಿ ಸಾಮಾನೇನು ತೊಗೊಂಡಿಲ್ಲ, ಆ್ಯಂಡ್ ಜಾಸ್ತಿ ಹೊತ್ತು ಏನು ಟೈಮ್ ಸ್ಪೆಂಡ್ ಮಾಡಿಲ್ಲ. ಹೇಳಿದ್ನಲ್ಲ, ಮುಂದೆ ಏನೇನು ಕಾಣಿಸ್ತೋ ಅದನ್ನು ತೊಗೊಂಡು ಬಂದೆ ಅಷ್ಟೇ. ಆ್ಯಂಡ್ ಸೋಪು, ಡಿಟರ್ಜೆಂಟ್ಸು, ಈ ಗ್ರಾಸರೀಸು ಏನೇನೂ ಇಲ್ಲ. ಹೇಳಿದ್ನಲ್ಲ, ಸಾನುಗೋಸ್ಕರ ಹೋಗಿದ್ದು, ಹಾಗಾಗಿ ಒಂಚೂರು ತೊಗೊಂಡು ಬಂದೆ. ಯಾವಾಗಲೂ ಕೂತ್ಕೊಳ್ತಾ ಇದ್ಲು ಟ್ರಾಲಿಯಲ್ಲಿ. ಈಗ ದೊಡ್ಡವಳಾಗ್ಬಿಟ್ಟಿದ್ದಾಳಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ನಿಂತ್ಕೊಂಡಿದ್ದಾಳೆ, ನಾವು ಹೇಳ್ಕೊಂಡು ಹೋಗ್ಬೇಕು. ಹ್ಞೂ, ಇದೆ ಬಾ. ನಿನ್ನ ಕ್ಯಾಟ್ ಇಷ್ಟನಾ? ಏನು ಸ್ಕೂಟರಲ್ಲಿ ಜಾಗ ಇದೆ ಅಂದ್ಬಿಟ್ಟು ಬ್ಯಾಗ್ ತಂದಿದ್ದೀನಿ ಅಂದ್ರೂ ತುಂಬ್ತಾ ಇದ್ದಾರೆ ಸ್ಕೂಟರಲ್ಲೇ.
ನಮ್ಮ ಸ್ಕೂಟರಲ್ಲಿ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಬರೀ ಒಂದು ಹೆಲ್ಮೆಟ್ ಅಲ್ಲ, ಎರಡೆರಡು ಹೆಲ್ಮೆಟ್ ಇಡ್ಬೋದು. ಇದು ನೋಡಿದ ತಕ್ಷಣ ನಮ್ಮ ರಾಜೇಶ್ ಅವ್ರಿಗೂ ಖುಷು. ತೊಗೊಳ್ಳೋಣ ಬಿಡೋ ಇದೆ ಅಂದ್ಬಿಟ್ರು. ಅವಾಗ ಎಲ್ಲೋದ್ರೂ ಒಂದು ಇಟ್ಟಿರ್ತಾರೆ, ಒಂದು ಕೈಯಲ್ಲಿ ಇಟ್ಕೊಂಡು ತಿರುಗಬೇಕಾಗಿರ್ತಿತ್ತು. ಇವಾಗ ಬೇರೆ ಗಾಡಿಗಳಲ್ಲಿ ಒಂದಿರುತ್ತಲ್ಲ ಜನ ಹೆಲ್ಮೆಟ್ ಇಡೋ ಜಾಗ ನೋಡಿದ್ರೆ ಇದೇನಿದು ಇಷ್ಟೊಂದು ಚಿಕ್ಕದಾಗಿದೆ ಅನಿಸುತ್ತೆ. ಇದಕ್ಕೆ ಹೇಳೋದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ. ಅಲ್ಲೇ ತಗೊಂಡು ಅಲ್ಲೇ ತಿಂತಾ ಇದ್ದಾರೆ. ಅದು ತಗೊಂಡಿದ್ದೆ ಇಲ್ಲಿ ತಿನ್ನೋದಕ್ಕಂತೆ. ಇದೇನು ಫ್ರೈಡಾ ನೋಡಿ, ಫ್ರೈಡಾ? ನೋಡ್ರಿ ನಮ್ಮ ಮಗಳು ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಪರ್ಕೆ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ. ನಾನು ಕೊಟ್ಟವ್ರೆ ಸ್ಪೆಷಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಬಂದಾಗ ರಾತ್ರಿ 10 ಗಂಟೆ ಆಗಿತ್ತು. ಈಗ ಸಾಮಾನು ತೆಗಿಬೇಕು. ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ತೆಗಿಯೋಣ ಅಂದ್ಕೊಂಡು ಕೂತ್ಕೊಂಡೆ. ಫಸ್ಟ್ ನಾವು ಮೆಟ್ರೋಗೆ ನನ್ನ ಪರ್ಪಸ್ಸು ಯಾಕೆ ಹೋಗಿದ್ದು ಅಂದರೆ ಇದನ್ನು ತರಬೇಕಿತ್ತು. ನಮ್ಮ ಮನೆ ಕಡೆಯೂ ಸಿಗುತ್ತೆ, ಬಟ್ ನಾವು ಯಾವಾಗಲೂ ಅಲ್ಲಿಂದನೇ ತರೋದು. ಸರಿ ಅಲ್ಲಿಗೆ ಹೋದಾಗ ತರೋಣ ಅಂದ್ಕೊಂಡೇ ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಹೋಗಿದ್ದನ್ನೆಲ್ಲ ತೊಗೊಂಡು ಬಂದೆ. ಚಳಿಗಾಲದಲ್ಲಿ ಅಷ್ಟೊಂದು ಸೊಳ್ಳೆ ಇರೋದಿಲ್ಲ, ಬಾಗಿಲೆಲ್ಲನೂ ಮುಚ್ಚಿರ್ತೀವಿ. ಅದಕ್ಕೆ ಅಥವಾ ಅದೂ ರೆಸ್ಟ್ ಮಾಡ್ತಿರುತ್ತೋ ಏನೋ ಚಳಿ ಅಂದ್ಬಿಟ್ಟು ಗೊತ್ತಿಲ್ಲ. ಬಟ್ ಈ ಬೇಸಿಗೆ ಕಾಲದಲ್ಲಂತೂ ಸಂಜೆ ಹೊತ್ತು ಗಾಳಿ ಬರಲಿ ಅಂತ ಬಾಗಿಲು ತೆಗೆದ್ರೆ ಅಷ್ಟೊಂದು ಸೊಳ್ಳೆ ಬಂದ್ಬಿಡುತ್ತೆ. ಅದಕ್ಕೆ ಇದು ಅಲ್ಲಿ ನಾನು ಸೊಳ್ಳೆ ಪರದೆ ಹಾಕಿದ್ದೀನಿ, ಆದ್ರೂ ಅಪ್ಪಿ ತಪ್ಪಿ ಒಂದೇ ಒಂದು ಸೇರ್ಕೊಂಡು ಬಿಟ್ಟಿರುತ್ತೆ, ರಾತ್ರಿ ಎಲ್ಲ ಕಾಟ ಕೊಡುತ್ತೆ. ಅದಕ್ಕೆ ಇರಲಿ ಅಂತ ಅದು ತೊಗೊಂಡೆ. ಇದು ಬಟ್ಟೆ ನೆನೆಸೋದಕ್ಕೆ, ಒಗೆಯೋದಕ್ಕೆ ಲಿಕ್ವಿಡ್ ಯೂಸ್ ಮಾಡ್ತೀನಿ. ಇದು ಯಾವುದೋ ಮಮ್ಮ ಹೊಸ ಬಿಸ್ಕೆಟ್, ಇದು ಯಾವುದೋ ಚೀಸ್ ಫ್ಲೇವರ್ಡು ಕ್ರಂಚಿ ಲೇಯರ್ಡು ಕ್ರ್ಯಾಕರು ಬಿಸ್ಕೆಟು ಅಂತೆ. ಅದಕ್ಕೆ ನೋಡಿ ಇದರಲ್ಲಿ ಇರೋದೇ 8 ಅಂತೆ. ಇಷ್ಟು ದಪ್ಪ ಪ್ಯಾಕಿಂಗಲ್ಲಿ 8 ಇರುತ್ತೆ. ಯಾವುದೋ ಹೊಸದು ನಾನು ಟ್ರೈ ಮಾಡ್ತೀನಿ ಅಂದು ನಾನು ಡೇಟ್ಸ್ ತೊಗೊಂಡೆ. ಡೆಸರ್ಟ್ ಕಿಂಗ್ ಡೇಟ್ಸ್ ಅಂತೆ. ಇದರಲ್ಲಿ ಶುಗರ್ ಸಿರಪ್ ಆ ಥರ ಏನೂ ಇರೋದಿಲ್ಲ. ಈ ನಾರ್ಮಲ್ ಡೇಟ್ಸ್ ಬರುತ್ತಲ್ವ, ಅದು ಶುಗರ್ ಕೋಟ್ ಥರ ಆಗಿರುತ್ತೆ. ಅಷ್ಟೊಂದು ಟೇಸ್ಟೇ ಇರೋದಿಲ್ಲ, ಚೆನ್ನಾಗೇ ಇರೋದಿಲ್ಲ. ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಬಿಸ್ಕೆಟು, ಇದು ಚಿಕ್ಕ ಪ್ಯಾಕೆಟು ತೊಗೊಂಡೆ. ಇದು ನಮಗಲ್ಲ, ಯಾರಿಗಾದ್ರೂ ಕೊಡೋದಕ್ಕೆ. ನೆಕ್ಸ್ಟ್ ಇದು ಆರ್ಗ್ಯಾನಿಕ್ ತತ್ವದ್ದು ಆರ್ಗ್ಯಾನಿಕ್ ಮಸ್ಟರ್ಡ್ ಆಯಿಲ್ ತೊಗೊಂಡೆ. ಈ ಮಸ್ಟರ್ಡ್ ಆಯಿಲು ಇಟ್ಸ್ ಜಸ್ಟ್ ಲೈಕ್ ಆಲಿವ್ ಆಯಿಲ್ನ ಬೆನಿಫಿಟ್ ಕೊಡುತ್ತಂತೆ. ಆಲಿವ್ ಆಯಿಲ್ ಹೇಗೆ ಕೋಲ್ಡ್ ಪ್ರೆಸ್ಡ್ ಯೂಸ್ ಮಾಡಿದಾಗ ನಮಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೋ ಅದೇ ರೀತಿಯಲ್ಲಿ ಇದಂತೆ. ಸೊ ಅದು 1000 ರೂಪಾಯಿ ಲೀಟ್ರಿಗೆ, ಇದು 300 ರೂಪಾಯಿ ಲೀಟ್ರ್. ಸೊ ಇದನ್ನು ತಂದಿದ್ದೀನಿ. ಅದಾದಮೇಲೆ ಆಲಿವ್ ಆಯಿಲ್ ಕೂಡ ತಂದಿದ್ದೀನಿ. ಇದು ನೋಡಿ, ಇದು ಅರ್ಧ ಲೀಟ್ರಿಗೆ 550. ಎಷ್ಟು ಡೇಟಪ್ಪ, ನೆನೆ ಡೇಟೇ ನೋಡಿಲ್ಲ, ತೊಗೊಂಡ್ಬಿಟ್ಟೆ. ಓಕೆ, ಆಗಸ್ಟ್ 2027 ತನಕನೂ ಯೂಸ್ ಮಾಡ್ಬೋದು. ಇದು ನಾವು ರಾ ತಿಂತೀವಿ, ಸಲಾಡ್ಗೆಲ್ಲ ಹಾಕ್ಕೊಂಡು ತಿಂತೀವಿ ಅನ್ನೋ ಹಾಗಿದ್ರೆ ಇದು ಕುಕ್ಕಿಂಗಿಗೆ ಬಳಸಬಾರ್ದು. ನಮ್ಮನೇಲಿ ನಾನು ಯಾತಕ್ಕೆ ಯೂಸ್ ಮಾಡೋದು ಅಂದರೆ, ನಮಗೆ ಗ್ಯಾಸ್ ಪ್ರಾಬ್ಲಮ್ ಆದಾಗ 1 ಸ್ಪೂನ್ ಕುಡಿದ್ರೆ ಸಾಕು, ಗ್ಯಾಸ್ ರಿಲೀಸ್ ಆಗುತ್ತೆ ನ್ಯಾಚುರಲಿ. ಅದಕ್ಕೆ ಅದು ಬಿಟ್ಟರೆ ಸೆನ್ಸೋಡೈನ್, ಕಂಫರ್ಟ್ಸ್. ನಾನೊಂದು ಪ್ಯಾಂಟ್ ತೊಗೊಂಡೆ, ಜಾಗರ್ಸ್ ಪ್ಯಾಂಟ್, ಜಿಮ್ ಪ್ಯಾಂಟ್ ಅಂತ ಅಲ್ಲಿ ಹಾಕಿದ್ದಿದ್ದು ಇವರು. ಇದು ಬ್ಲೂ ಕಲರು. ನಾನು ಗ್ರೀನ್ ಕಲರ್ ತೊಗೊಳ್ಳೋಣ ಅಂದ್ಕೊಂಡೆ, ಈ ಮಿಲ್ಟ್ರಿ ಗ್ರೀನ್ ಬರುತ್ತಲ್ಲ ಅದು. ಆದರೆ ರಾಜೇಶ್ ಅಂದರು ಅದಕ್ಕಿಂತ ಬಟ್ಟೆ ಕ್ವಾಲಿಟಿ ಇದು ಚೆನ್ನಾಗಿದೆ ಅಂತ. ಎರಡೂ ಒಂದೇ ಬ್ರ್ಯಾಂಡು, ಬಟ್ ಸ್ಟಿಲ್ ಇದು ಚೆನ್ನಾಗಿದೆ ಅಂತ. ಒಂಥರ ಸ್ಟ್ರೆಚಿನೂ ಇದೆ, ಕೂಲಾಗಿದೆ, ಕೂಲ್ ಅನಿಸುತ್ತೆ, ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ.
ಇದು ನನಗೆ ಮೀಡಿಯಮ್ ಸೈಜಲ್ಲಿ ಬೇಕಿತ್ತು, ಮೀಡಿಯಮ್ ಸೈಜಲ್ಲಿ ಸಿಗಲಿಲ್ಲ. ಎಲ್ಲನೂ ಬರೀ ಲಾರ್ಜು ಎಕ್ಸೆಲ್ಲು. ಗ್ರೀನ್ ಆದರೂ ತಗೋ, ಬ್ಲೂ ಆದರೂ ತಗೋ. ಅದಕ್ಕೆ ಸರಿ ಲಾರ್ಜೇ ಇರಲಿ ಬಿಡು. ಉದ್ದ ಇದೆ ಆ್ಯಕ್ಚುಲಿ, ಇದು ಉದ್ದ ಆಗುತ್ತೆ ನನಗೆ. ಇದು ಸ್ಟ್ರೆಚಬಲ್ ಇರೋದ್ರಿಂದ ಸ್ವಲ್ಪ ಟೈಟ್ ತೊಗೊಳ್ಬೇಕಿತ್ತು. ಬಟ್ ಇರಲಿ ತೊಗೊಳ್ಳೋ, ಚೆನ್ನಾಗಿದೆ, ವಾಕಿಂಗ್ ಹೋಗೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಇದನ್ನು ತೊಗೊಂಡೆ. ಇದು 1000 ರೂಪಾಯಿ, ಬಟ್ ಅಲ್ಲಿ ಆಫರಲ್ಲಿ 300 ಅನಿಸುತ್ತೆ ಆಫರಲ್ಲಿ, ಅಥವಾ 50% ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಒಂದು ಲೂಪ ನಮ್ಮ ಹುಡುಗಿಗೆ ಯಾವುದಾದ್ರೂ ಸರಿ ಪಿಂಕ್ ಕಲರ್ ಎಲ್ಲಿ ಕಾಣುತ್ತೋ ತೊಗೋಬೋದು ಅಷ್ಟೇ, ಇನ್ನೂ ಜಾಸ್ತಿ ಏನೂ ತೊಗೊಂಡಿಲ್ಲ. ಇನ್ನೇನಾದರೂ ಬಿಟ್ಟಿದ್ದೀನಿ, ಇನ್ನೇನು ತೆಗೆದಿಲ್ಲ. ಇದು ಏರ್ ಪಾಕೆಟ್ಸು. ಹಾಂ, ಪರ್ಕೆ ತೊಗೊಂಡೆ, ಹಾರ್ಪಿಕ್ ತೊಗೊಂಡೆ ಅಷ್ಟೇ. ಇದೆಲ್ಲ ಸ್ನೇಹಿತರು ನಾನು ಹೇಳಿದ್ನಲ್ಲ, ಗ್ರಾಸರಿ ಶಾಪಿಂಗ್ ಎಲ್ಲ ನಾನು ಇಲ್ಲೇ ಮಾಡ್ಕೊಳ್ತೀನಿ, ನಮ್ಮ ಮನೆ ಹತ್ರನೇ, ಅಲ್ಲಿಗೆ ಹೋಗಬೇಕು ಅಂತೇನಿಲ್ಲ. ಮೊದಲು ಹೋಗ್ತಾ ಇದ್ವಿ, ಆವಾಗ ಓಚರ್ ತೊಗೊಳ್ತಾ ಇದ್ರು ರಾಜೇಶ್. ಈಗ 1 ವರ್ಷದಿಂದ ಓಚರ್ ತೊಗೊಂಡಿಲ್ಲ, ಹಾಗಾಗಿ ನಾವು ಅಲ್ಲಿ ಹೋಗೋದು ಇಲ್ಲ, ಅದು ನೆಸಸರಿನೂ ಇಲ್ಲ. ಬಟ್ ನಮ್ಮ ಸಾನು ಬ್ಯಾಗ್ ನೋಡೋದಕ್ಕಲ್ವಾ ಹೋಗಿದ್ದು. ಸರಿ, ಅವಳಿಗೆ ಆಸೆ ಇತ್ತು ನಾನು ಮೆಟ್ರೋಗೆ ಹೋಗಬೇಕು, ಮೆಟ್ರೋಲಿ ಏನಾದರೂ ತೊಗೊಳ್ಬೇಕು ಅಂದ್ಕೊಂಡು. ಸೊ ಅವಳಿಗೋಸ್ಕರ ಹೋಗಿದ್ದಕ್ಕೋಸ್ಕರ ಇಷ್ಟು ಶಾಪಿಂಗ್ ಅಷ್ಟೇ. ಸೊ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಟ್ ಮೋಟಿವೇಟ್ಸ್ ಮೀ ಅ ಲಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.